ರಂಗೋಲಿಗೆ ಈ ಪುಡಿ ಬೆರೆಸಿ ಮನೆ ಮುಂದೆ ಬಿಡಿಸಿದರೆ ಶಾಶ್ವತವಾಗಿ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ. ದುಷ್ಟಶಕ್ತಿ ದಾರಿದ್ರ್ಯ ಮನೆಯಿಂದ ಹೊರಹೋಗಿ ಸದಾ ನವಗ್ರಹಗಳ ಶಕ್ತಿಯನ್ನ ಮನೆಗೆ ನೀಡುವ ಈ ವಸ್ತು ಯಾವುದು? ರಂಗೋಲಿಗೆ ಈ ವಸ್ತುವನ್ನು ಬೆರೆಸಿದರೆ ಮನೆಗೆ ಹೇಗೆ ಧನಾಕರ್ಷಣೆಯಾಗುತ್ತದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರತಿಯೊಬ್ಬರಿಗೂ ಸಹ ರಂಗೋಲಿ ಮನೆ ಮುಂದೆ ಬರೆದರೆ ಯಾವೆಲ್ಲ ಶುಭ ಪ್ರಯೋಜನಗಳು ಸಿಗುತ್ತದೆ ಅಂತ ಗೊತ್ತಾ? ಆದರೆ ನಿಮಗೆ ಗೊತ್ತಿಲ್ಲದೆ ಇರೋದು ಪುರಾಣಗಳಲ್ಲಿ ಇದೆ. ಹೌದು, ಪುರಾಣಗಳಲ್ಲಿ ರಂಗೋಲಿ ಯಾರ ಮನೆ ಮುಂದೆ ಇರುತ್ತದೋ ಆ ಮನೆಗೆ ದುಷ್ಟಶಕ್ತಿಗಳ ಪ್ರವೇಶ ಆಗೋದಿಲ್ಲ ಎಂದು ಉಲ್ಲೇಖವಿದೆ. ಕಾಲ ಬದಲಾದಂತೆ ಮನೆ ಮುಂದೆ ರಂಗೋಲಿಗಳ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗುತ್ತಿದೆ. ಹೀಗೆ ಮಾಡಿದರೆ ಯಾವುದೇ ಪಾಸಿಟಿವ್ ಶಕ್ತಿ ಮನೆಗೆ ಪ್ರವೇಶ ಮಾಡೋದಿಲ್ಲ. ಮನೆಯು ಯಾವಾಗಲೂ ದೇವಾಲಯದಂತೆ ಇರಬೇಕು. ಮನೆ ಮುಂದೆ ತುಳಸಿ ಗಿಡ, ರಂಗೋಲಿಯು ಮನೆಗೆ ಸದಾ ರಕ್ಷಣೆಯಾಗಿರುತ್ತದೆ. ರಂಗೋಲಿಯನ್ನ 15ರಿಂದ 20 ನಿಮಿಷಗಳ ಕಾಲ ಕುಳಿತು ಸ್ತ್ರೀಯರು ಬರೆಯುವುದರಿಂದ ವಿಶೇಷವಾಗಿ ದೈವಿಕ ಶಕ್ತಿಯೂ ಸಹ ಸ್ತ್ರೀಯರಿಗೆ ಸಿಗುತ್ತದೆ. ರಂಗೋಲಿಯು ಶ್ರೀಚಕ್ರದಷ್ಟೇ ಶಕ್ತಿಯುತವಾದದ್ದು. ರಂಗೋಲಿ ಪುಡಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಮನೆ ಮುಂದೆ ಬರೆದರೆ ಸೂರ್ಯನ ರಕ್ಷಣೆ ಮನೆಗೆ ಸಿಗುತ್ತದೆ. ಏಕೆಂದರೆ ಉಪ್ಪು ಸೂರ್ಯನ ತತ್ವವನ್ನು ಒಳಗೊಂಡಿದೆ. ಜಗತ್ತಿಗೆ ಬೆಳಕು ಹಾಗೂ ಆರೋಗ್ಯ ನೀಡುವ ಸೂರ್ಯನ ಶಕ್ತಿಯು ಉಪ್ಪು ಬೆರೆಸಿದ ರಂಗೋಲಿಯ ಮೂಲಕ ಮನೆಗೆ ಪ್ರವೇಶ ಮಾಡುತ್ತದೆ. ಇದರಿಂದ ಮನೆಯ ಸದಸ್ಯರಿಗೆ ಸದಾ ಯಶಸ್ಸು, ಆರೋಗ್ಯ, ಪಾಸಿಟಿವ್ ಶಕ್ತಿ ಸಿಗುತ್ತದೆ. ರಂಗೋಲಿಗೆ ಉಪ್ಪನ್ನು ಬೆರೆಸಬೇಕು ಎಂದು ಕೆಜಿಗಟ್ಟಲೆ ಬೆರೆಸಬಾರದು. ಉಪ್ಪು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ. ಆದ್ದರಿಂದ ಉಪ್ಪನ್ನು ತುಳಿಬಾರದು. ಹಾಗಾಗಿ 5ರಿಂದ 6 ಚಿಟಿಕೆಯಷ್ಟು ಉಪ್ಪನ್ನು ಮಾತ್ರ ನೀವು ನಿತ್ಯ ಬಳಸುವ ರಂಗೋಲಿ ಪುಡಿಗೆ ಬೆರೆಸಬೇಕು. ಸೂರ್ಯನ ತತ್ವದಲ್ಲಿ ಉತ್ಪಾದನೆಯಾಗುವ ಉಪ್ಪು ತುಂಬ ಶಕ್ತಿಶಾಲಿಯಾದದ್ದು. ಆಗಾಗ ಸಮುದ್ರ ಸ್ನಾನ ಮಾಡಿದರೆ ದೇಹಕ್ಕೆ ತುಂಬ ಒಳ್ಳೆಯದು ಎಂದು ಸಹ ಹೇಳಲಾಗುತ್ತದೆ. ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವ ಶಕ್ತಿಯನ್ನು ಸಹ ಹೊಂದಿದೆ. ಆಗಿನ ಕಾಲದಿಂದಲೂ ಸಹ ದೃಷ್ಟಿ ತೆಗೆಯುವ ಕೆಲಸಕ್ಕೆ ಉಪ್ಪನ್ನು ಬಳಸಿಕೊಂಡು ಬಂದಿದ್ದಾರೆ. ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಂದಂದು ಸ್ನಾನದ ನೀರಿಗೆ ಕಲ್ಲುಪ್ಪು ಬೆರೆಸಿ ಸ್ನಾನ ಮಾಡಿದರೆ ಮಾಟ ಮಂತ್ರ, ನೆಗೆಟಿವ್ ಶಕ್ತಿ ದೇಹಕ್ಕೆ ಅಂಟೋದಿಲ್ಲ. ಅಂತಹ ಉಪ್ಪಿನ ಪುಡಿಯನ್ನು ರಂಗೋಲಿ ಜೊತೆ ಬೆರೆಸಿ ಮನೆ ಮುಂದೆ ಅಥವಾ ದೇವರ ಕೋಣೆಯಲ್ಲಿ ಹಾಕಿದರೆ ಪ್ರತಿ ರಂಗದಲ್ಲೂ ಸಹ ಯಶಸ್ಸು ನಿಮ್ಮದಾಗುತ್ತದೆ. ಉಪ್ಪು ಬೆರೆಸಿದ ರಂಗೋಲಿಯ ಸುತ್ತ ಮನೆ ಸದಸ್ಯರು ಓಡಾಡಿದರೆ ಸೂರ್ಯ ಬಲ, ಲಕ್ಷ್ಮೀ ಬಲದಿಂದ ಮುಟ್ಟಿದ್ದೆಲ್ಲ ಬಂಗಾರಮಯವಾಗುತ್ತದೆ. ಆ ದಿನ ಮಾಡಿದ ಕೆಲಸಗಳು ಅತಿ ಹೆಚ್ಚು ಆದಾಯ, ಧನ ಲಾಭವನ್ನು ತಂದುಕೊಡುತ್ತವೆ. ಯಾರಿಗೂ ತಿಳಿಯದ ವಿಶೇಷ ವಿಧಾನ ಇದಾಗಿದೆ. ಮೊದಲ ಬಾರಿಗೆ ಇದನ್ನು ಕೇಳುವವರಿಗೆ ಆಶ್ಚರ್ಯ ಆಗಬಹುದು. ಹೌದು, ನಮ್ಮ ಹಿರಿಯರು ಈ ವಿಧಾನವನ್ನು ಆಗಿನ ಕಾಲದಿಂದಲೂ ಸಹ ಪಾಲಿಸುತ್ತಾ ಬಂದಿದ್ದಾರೆ. ಇದರಲ್ಲಿ ಒಂದು ವೈಜ್ಞಾನಿಕ ಉದ್ದೇಶವೂ ಸಹ ಅಡಗಿದೆ. ಅದೇನೆಂದರೆ, ಆಗಿನ ಕಾಲದಲ್ಲಿ ರಂಗೋಲಿ ಪುಡಿ ಅಷ್ಟೇ ಅಲ್ಲದೆ ಅಕ್ಕಿ ಹಿಟ್ಟಿನಿಂದಲೂ ಸಹ ಮನೆ ಮುಂದೆ ರಂಗೋಲಿಯನ್ನು ಬರೆಯುತ್ತಿದ್ದರು. ಆ ಅಕ್ಕಿ ಹಿಟ್ಟನ್ನು ತಿನ್ನಲು ಪಕ್ಷಿಗಳು ಬರ್ತಾ ಇದ್ದು. ರಂಗೋಲಿಯು ಗುಬ್ಬಚ್ಚಿಯಂತಹ ಚಿಕ್ಕ ಚಿಕ್ಕ ಪಕ್ಷಿಗಳಿಗೆ ಆಹಾರವಾಗಿಯೂ ಸಹ ಇರುತ್ತಿತ್ತು. ಯಾರ ಮನೆ ಮುಂದೆ ರಂಗೋಲಿ ಇರುತ್ತದೆಯೋ ಅಲ್ಲಿ ಬಂದು ಪಕ್ಷಿಗಳು ತಿಂದು ಆ ಮನೆಗೆ ಹರಸಿ ಹೋಗುತ್ತಿದ್ದವು. ಇದರಿಂದ ಮನೆಗೆ ಮಹಾಲಕ್ಷ್ಮಿ ದೇವಿ ಜೊತೆ ವಿವಿಧ ದೇವತೆಗಳ ಅನುಗ್ರಹವೂ ಸಹ ಸಿಗುತ್ತಿತ್ತು. ಹಿರಿಯರು ಅಕ್ಕಿ ಹಿಟ್ಟಿನ ಜೊತೆ ಅಥವಾ ರಂಗೋಲಿಯ ಜೊತೆ ಉಪ್ಪು ಬೆರೆಸಿದಾಗ ತಿಂದ ಪಕ್ಷಿಗಳಿಗೂ ಸಹ ಸೂರ್ಯನ ಅಂದರೆ ಉಪ್ಪಿನ ಶಕ್ತಿ ಸಿಗುತ್ತಿತ್ತು. ರಂಗೋಲಿಗೆ ಉಪ್ಪಿನ ಪುಡಿ ಬೆರೆಸಿ ದಿನವೂ ರಂಗೋಲಿಯನ್ನು ಹಾಕಬಾರ್ದು. ಬದಲಿಗೆ ವಾರದಲ್ಲಿ 3 ಬಾರಿ ಅಂದರೆ ಸೋಮವಾರ, ಗುರುವಾರ, ಶನಿವಾರದಂದು ಮಾತ್ರ ಉಪ್ಪು ಬೆರೆಸಿದ ರಂಗೋಲಿಯನ್ನು ಬರೆಯಬೇಕು. ಮನೆ ಮುಂದೆ ತುಂಬ ಜನ ಓಡಾಡುತ್ತಾರೆ, ಎಲ್ಲರೂ ಸಹ ಆ ರಂಗೋಲಿಯನ್ನು ತುಳಿಯುತ್ತಾರೆ ಎಂದರೆ ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಚಿಕ್ಕದಾಗಿ ರಂಗೋಲಿ ಬರೆಯಬೇಕು. ಕೇವಲ 2 ವಾರ ಈ ವಿಶೇಷ ವಿಧಾನವನ್ನು ಮಾಡಿ ಮನೆಯಲ್ಲಿ ಹೇಗೆ ಧನಾಕರ್ಷಣೆ ಆಗಿ ಹಣದ ಹರಿವು ಹೆಚ್ಚಾಗುತ್ತದೆ ಅಂತ ನೀವೇ ಗಮನಿಸ್ತೀರಾ. 24 ಗಂಟೆಯಲ್ಲಿ ಹಣದ ಸಮಸ್ಯೆಗೆ ಪರಿಹಾರ ಸಿಗಬೇಕೆಂದರೆ ಸೋಮವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆಯೊಳಗೆ ಚಂದ್ರ
ಹೊರ ಸಮಯ ಇರುತ್ತದೆ. ಆ ಸಮಯಕ್ಕೆ ಸರಿಯಾಗಿ ನಿಮ್ಮ ಬಲಗೈನ ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಕೈಯಲ್ಲಿ ಹಿಡಿದು ಅಡುಗೆ ಮನೆ ಸಿಂಕ್ನಲ್ಲಿ ಅಥವಾ ಸ್ನಾನದ ಮನೆಯ ಕೆಳಗೆ ಹಿಡಿದು ನೀರನ್ನು ಬಿಡಬೇಕು. ನೀವು ಕೈನಲ್ಲಿ ಹಿಡಿದ ಮುಷ್ಟಿ ಕಲ್ಲುಪ್ಪಿಗೆ ನೀರು ಬೀಳುತ್ತಾ ಕೆಳಗೆ ಬೀಳುತ್ತಿದ್ದಂತೆಯೇ ನಿಮಗಿರುವ ಎಲ್ಲ ನೆಗೆಟಿವ್ ಶಕ್ತಿಗಳು ಸಹ ದೂರವಾಗುತ್ತವೆ. ತುಂಬ ನೆಗೆಟಿವ್ ಎನರ್ಜಿ ಇದ್ದಾಗ ದುಡ್ಡು ಕೈನಲ್ಲಿ ಓಡಾಡೋದಿಲ್ಲ, ಬರೀ ಖರ್ಚುಗಳೇ ಹೆಚ್ಚಿರುತ್ತವೆ, ಹಣದ ಸಮಸ್ಯೆಗಳು ವಿಪರೀತವಾಗಿರುತ್ತವೆ. ಅಂತಹ ಸಂದರ್ಭದಲ್ಲಿ ಸೋಮವಾರ ಬೆಳಗ್ಗೆ ಈ ಕೆಲಸವನ್ನು ಮಾಡಬೇಕು. ಕಲ್ಲುಪ್ಪು ದಾರಿದ್ರ್ಯವಂತರನ್ನು ಕೂಡ ಸಿರಿವಂತರನ್ನಾಗಿ ಮಾಡುತ್ತದೆ. ಆದರೆ ಅದನ್ನು ಬಳಸುವ ವಿಧಾನ ತಿಳಿದಿರಬೇಕಷ್ಟೇ. ಯಾವಾಗಲಾದರೂ ಸರಿ ಗೋಮಾತೆಗೆ ನಿಮ್ಮ ಕೈನಲ್ಲಿ ಸ್ವಲ್ಪ ಉಪ್ಪನ್ನು ಹಿಡಿದು ನೆಕ್ಕಿಸಿ ನೋಡಿ. ಗೋವು ತನ್ನ ನಾಲಿಗೆಯಿಂದ ನಿಮ್ಮ ಕೈನಲ್ಲಿದ್ದ ಉಪ್ಪನ್ನು ನೆಕ್ಕುತ್ತಿದ್ದಂತೆಯೇ ನಿಮಗಿರುವ ದಾರಿದ್ರ್ಯ ದೂರವಾಗುತ್ತದೆ. ಯಾವುದೇ ಆದರೂ ಅತಿಯಾಗಬಾರದು. ಗೋವಿಗೆ ಉಪ್ಪು ತಿನ್ನಿಸಬೇಕೆಂದು ಕೆಜಿಗಟ್ಟಲೆ ತಿನ್ನಿಸಬಾರದು. 4-5 ಚಿಟಿಕೆ ಅಥವಾ 1 ಚಮಚಕ್ಕಿಂತಲೂ ಸಹ ಕಡಿಮೆ ಉಪ್ಪನ್ನು ಮಾತ್ರ ಗೋವಿಗೆ ನೆಕ್ಕಲು ಕೊಡಬೇಕು. ಇದರಿಂದ ಹಣದ ಕಷ್ಟ, ದಾರಿದ್ರ್ಯ ದೋಷಗಳಿಗೆ ಮುಕ್ತಿ ಸಿಗುತ್ತದೆ. ಪತಿ ಪತ್ನಿ ಮಧ್ಯೆ ತುಂಬ ಮನಸ್ತಾಪ ಬಂದಿದೆ. 4 ದಿನ ಚೆನ್ನಾಗಿದ್ರೆ ಇನ್ನು 4 ದಿನ ಚೆನ್ನಾಗಿರೋದಿಲ್ಲ. ಮನೆಯಲ್ಲಿ ಯಾವಾಗಲೂ ಸಹ ಜಗಳ ನಡೆಯುತ್ತೆ ಎಂದರೆ ಒಂದು ಕೆಂಪು ಬಟ್ಟೆಗೆ 4 ಮೆಣಸು, 4 ಲವಂಗ, ಸ್ವಲ್ಪ ಕಲ್ಲುಪ್ಪು ಕಟ್ಟಿ ಒಂದು ಗಾಜಿನ ಪಾತ್ರೆಯಲ್ಲಿಟ್ಟು ಪತಿ ಪತ್ನಿ ಮಲಗುವ ಕೋಣೆಯ ಒಂದು ಮೂಲೆಯಲ್ಲಿ ಇಡಬೇಕು. ಇದರಿಂದ ಮುಂಚೆ ಜಗಳವಾಡುತ್ತಿದ್ದ ಪತಿ ಪತ್ನಿ ಅತಿ ಪ್ರೀತಿಯಿಂದ ಮಾತನಾಡಿಕೊಳ್ಳಲು ಶುರು ಮಾಡ್ತಾರೆ. ಕಲ್ಲುಪ್ಪಿನ ವಿಶೇಷ ಶಕ್ತಿಯು ಮಲಗುವ ಕೋಣೆಯಲ್ಲಿದ್ದ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ಆ ಕೋಣೆಯಲ್ಲಿದ್ದ ವ್ಯಕ್ತಿಗಳ ಮನಸ್ಸಿನ ಕೋಪವನ್ನು ನಿಯಂತ್ರಿಸುತ್ತದೆ. ಇದರಿಂದ ಗಂಡ ಹೆಂಡತಿ ನಡುವೆ ಇದ್ದ ಮನಸ್ತಾಪವೂ ಕೂಡ ದೂರವಾಗುತ್ತದೆ. ಒಂದು ತಾಮ್ರದ ಚೊಂಬಿಗೆ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಮಲಗುವ ಕೋಣೆಯಲ್ಲಿಟ್ಟುಕೊಂಡರೆ ನಿದ್ರೆ ಮಾಡಿದರೆ ಕೆಟ್ಟ ಕನಸುಗಳು ಬೀಳುವುದಿಲ್ಲ, ನಿದ್ರೆ ಚೆನ್ನಾಗಿ ಬರುತ್ತದೆ. ಬೆಳಗ್ಗೆ ಆ ನೀರನ್ನು ಯಾವುದಾದರೂ ಮರಕ್ಕೆ ಹಾಕಬೇಕು. ಹೀಗೆ ಮಾಡಿದರೆ ಮುಖದಲ್ಲಿ ಬ್ರಹ್ಮ ತೇಜಸ್ಸು ವೃದ್ಧಿಯಾಗುತ್ತದೆ. ಮುಖದಲ್ಲಿ ಸದಾ ಲಕ್ಷ್ಮಿ ಕಳೆ ಕಾಣಿಸುತ್ತದೆ. ಇದರಿಂದ ಆ ದಿನ ನೀವು ಯಾವುದೇ ಕೆಲಸದ ಮೇಲೆ ಹೊರಗಡೆ ಹೋದರೆ ಎಲ್ಲರೂ ನಿಮ್ಮ ಮಾತನ್ನು ಕೇಳುತ್ತಾರೆ. ಬರಬೇಕಾದ ದುಡ್ಡು ನಿಮ್ಮ ಕೈ ಸೇರುತ್ತದೆ. ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡುತ್ತದೆ. ಒಟ್ಟಿನಲ್ಲಿ ಒಂದಲ್ಲ ಒಂದು ವಿಷಯಗಳಲ್ಲಿ ಜಯ ನಿಮ್ಮದೇ ಆಗಿರುತ್ತದೆ. ಅಡುಗೆ ಮನೆಗೆ ಸ್ತ್ರೀಯರು ಬೆಳಗ್ಗೆ ಹೋದಾಗ ಮೊದಲು ಅಡುಗೆ ಮಾಡುವ ಒಲೆಗೆ ನಮಸ್ಕಾರ ಮಾಡಿ ಅಡುಗೆಯನ್ನು ಆರಂಭಿಸಬೇಕು. ಅಡುಗೆ ಮಾಡುವ ಮುನ್ನ ಉಪ್ಪಿನ ಡಬ್ಬಕ್ಕೆ ನಮಸ್ಕಾರ ಮಾಡಿಕೊಳ್ಳಬೇಕು. ಮಹಾಲಕ್ಷ್ಮಿ ಅಂಶವಾದ ಉಪ್ಪು ಅಡುಗೆಗೆ ರುಚಿಯನ್ನು ಕೊಡುವುದಷ್ಟೇ ಅಲ್ಲದೆ ನಮ್ಮ ಬಾಳಿಗೂ ಸಹ ಒಂದು ಅರ್ಥವನ್ನು ನೀಡುತ್ತದೆ. ದೇಹಕ್ಕೆ ಆರೋಗ್ಯವನ್ನು ಕೂಡ ಕೊಡುತ್ತದೆ. ಉಪ್ಪನ್ನು ಗೌರವಿಸುವ ಮನೆಯಲ್ಲಿ ಸದಾ ಅಷ್ಟಲಕ್ಷ್ಮಿಯರು ನೆಲೆಸುತ್ತಾರೆ. ನಾಳೆಯಿಂದಲೇ ರಂಗೋಲಿ ಪುಡಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಮನೆ ಮುಂದೆ ರಂಗೋಲಿ ಬರೆಯಿರಿ. ಜೊತೆಗೆ ಮೇಲೆ ತಿಳಿಸಿರುವಂತಹ ಎಲ್ಲ ಪರಿಹಾರಗಳನ್ನು ಉಪ್ಪಿನಿಂದ ಮಾಡಿ ಮನೆಯಲ್ಲಾಗುವ ಹಣದ ಚಮತ್ಕಾರವನ್ನು ನೀವೇ ಗಮನಿಸುತ್ತೀರಾ. ಉಪ್ಪಿನ ಈ ವಿಶೇಷ ಪರಿಹಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.